ಸಾಮಾನ್ಯವಾಗಿ ಗ್ರಾಮೀಣ ಜನರನ್ನ ನಿಮ್ಮ ಹಳ್ಳಿಯ ಅಕ್ಕಪಕ್ಕದ ಒಂದು ಖಾಸಗಿ ಶಾಲೆಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಿಮ್ಮ ಮಕ್ಕಳನ್ನ ಉಚಿತವಾಗಿ LKG ಹಾಗೇನೆ 1ನೇ ತರಗತಿಗೆ ಸೇರಿಸಬಹುದು. ಅದ್ರ ಬಗ್ಗೆ ನಿಮಗೆ ಗೊತ್ತಾ ಅಂತ ಕೇಳಿದ್ರೆ, ಬಹುಸಂಖ್ಯಾತರು ಅದಲ್ಲದೆ ಈವನ್ ಸ್ಕೂಲ್ಗೆ ಹೋಗ್ತಾ ಇರೋ, ಕಾಲೇಜ್ಗೆ ಹೋಗ್ತಾ ಇರೋ ವಿದ್ಯಾರ್ಥಿಗಳನ್ನ ಕೇಳಿದ್ರು ಸಹ ಅದ್ರ ಬಗ್ಗೆ ಅರಿವಿರಲ್ಲ. ಯಾಕಂದ್ರೆ 2020-21ನೇ ಸಾಲಿನ ನಂತರ, ಅದರಲ್ಲೂ ಸಹ ಯಾಕಂದ್ರೆ ಆ ಕೊರೋನಾ ಟೈಮಲ್ಲಿ ಅಡ್ಮಿಷನ್ಸ್ ಎಲ್ಲ ಲೇಟ್ ಆಯ್ತು. ಆ ಒಂದು ಸಂದರ್ಭದಲ್ಲಿ RTE ಅಡಿ, ರೈಟ್ ಟು ಎಜುಕೇಶನ್ ಆಕ್ಟ್ ಸೆಕ್ಷನ್ 12(1)(b), 12(1)(c) ಈ ಒಂದು ಸೆಕ್ಷನ್ಗಳ ಅಡಿನಲ್ಲಿ ಒಂದು ಪ್ರವೇಶಾತಿ ಪ್ರಕ್ರಿಯೆ ಅವಾಗಿನಿಂದ ಒಂದ್ ಸ್ವಲ್ಪ ವಿಳಂಬ ಆಗ್ಬಿಡ್ತು. ಹಾಗೇನೆ ಕೆಲವೊಂದು ಟೈಮು ಸರಿಯಾಗಿ ಪ್ರವೇಶಾತಿನೇ ಕೊಡ್ಲಿಲ್ಲ ಅದರ ಅಂಡರ್ನಲ್ಲಿ. ಅದಲ್ಲದೆ ಹಲವಾರು ಖಾಸಗಿ ಶಾಲೆಗಳಲ್ಲೂ ಹಾಗೇನೆ ಏಡೆಡ್ ಒಂದು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೂ ಸಹ ಒಂದು ಪ್ರವೇಶಾತಿ ಆಕ್ಟ್ ಅಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಗ್ಲಿ, ಶಾಲೆಗಳು ಹಾಗೇನೆ ರಿನ್ಯೂ ಮಾಡ್ಕೊಳ್ಳೋದಾಗ್ಲಿ ಸರಿಯಾಗಿ ಆಗ್ಲಿಲ್ಲ. ಸೊ ಆ ಒಂದು ಕಾರಣದಿಂದ ಅವಾಗಿಂದನೂ ಸಹ ಒಂದು ಅವೇರ್ನೆಸ್ ಅನ್ನೋದು ಕಡಿಮೆನೇ ಆಗ್ಬಿಡ್ತು. ಇವಾಗ ಮತ್ತೆ 2024ರಲ್ಲಿ ಕರ್ನಾಟಕ ಸರ್ಕಾರ ಖಾಸಗಿ ಶಾಲೆಗಳು ಹಾಗೇನೆ ಸರ್ಕಾರಿ ಅನುದಾನಿತ ಶಾಲೆಗಳು ಕಡ್ಡಾಯವಾಗಿ ರೈಟ್ ಟು ಎಜುಕೇಶನ್ ಆಕ್ಟ್ ಅಡಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತೇಳಿ ಒಂದು ನಿಯಮಗಳನ್ನ, ಒಂದು ಆದೇಶನ ಹೊರಡಿಸ್ತು. ಸೊ ಇವಾಗ ಮತ್ತೆ ಶಿಕ್ಷಣ ಇಲಾಖೆ, ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಇವಾಗ 2009 ಶಿಕ್ಷಣ ಹಕ್ಕು ಕಾಯ್ದೆ ಅಡಿನಲ್ಲಿ ಮತ್ತೆ ಒಂದು 2026-27ನೇ ಸಾಲಿಗೆ LKGಗೆ ಹಾಗೇನೆ LKGಗೆ ಹಾಗೇನೆ 1ನೇ ತರಗತಿಗೆ ಖಾಸಗಿ ಶಾಲೆಗಳಲ್ಲಿ ಹಾಗೇನೆ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಪ್ರವೇಶಾತಿನ ನಡೆಸಲಿಕ್ಕೆ, ಒಂದು ಸೀಟನ್ನ ಕೊಡ್ಲಿಕ್ಕೆ ಉಚಿತವಾಗಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹಾಗೇನೆ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಗಳಲ್ಲಿ ಮಕ್ಕಳು ಗ್ರಾಮೀಣ ಆಗಿರ್ಬೋದು ಅಥವಾ ಸಿಟಿಗಳಲ್ಲಾಗಿರ್ಬೋದು, ಯಾರಾದರೂ ಪೋಷಕರು ತಮ್ಮ ಮಕ್ಕಳನ್ನ LKGಗೆ ಹಾಗೇನೆ 1ನೇ ತರಗತಿಗೆ ಉಚಿತವಾಗಿ ಸೇರಿಸಬೇಕು, ನಾವು ಆರ್ಥಿಕವಾಗಿ ಅಷ್ಟೊಂದು ಸಬಲರಿಲ್ಲ, ಆದರೆ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿ ನಾವು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಹೇಳಿದ್ರೆ ಇವಾಗ ನಿಮಗೆ ಒಂದು ಉತ್ತಮ ಅವಕಾಶವಿದೆ ನಿಮ್ಮ ಮಕ್ಕಳನ್ನ ಉಚಿತವಾಗಿ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಸೇರಿಸಲಿಕ್ಕೆ. ಸೊ ಈ ನಿಯಮಗಳ ಪ್ರಕಾರ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹಾಗೇನೆ ಸರ್ಕಾರಿ ಅನುದಾನಿತ ಪ್ರೈವೇಟ್ ಸ್ಕೂಲ್ಗಳಲ್ಲಿ 25% ಸೀಟ್ಗಳನ್ನ 1ನೇ ತರಗತಿಗೆ ಹಾಗೇನೆ UKGಗೆ ನೀಡಲಾಗುತ್ತೆ. ಸೊ ನೀವಿರುವಂತಹ ಸ್ಥಳದಲ್ಲಿ ಯಾವ್ಯಾವ ಒಂದು ಪ್ರೈವೇಟ್ ಸ್ಕೂಲ್ಗಳಿವೆ, ಯಾವ್ಯಾವ ಪ್ರೈವೇಟ್ ಸ್ಕೂಲ್ಗಳಿಗೆ ನಿಮ್ಮ ಮಕ್ಕಳನ್ನ ಪ್ರವೇಶಾತಿ ಕೊಡಿಸ್ಲಿಕ್ಕೆ, ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವ್ಯಾವ ಶಾಲೆಗಳಿದ್ದಾವೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಸರ್ಕಾರಿ ಏನು ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆಯೋ ಆ ಒಂದು ವೆಬ್ಸೈಟ್ನಲ್ಲಿ ಲಿಂಕನ್ನು ಸಹ ನೀಡಲಾಗುತ್ತೆ. ಯಾವ್ಯಾವ ಶಾಲೆ ಇದೆ, ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ಸೊ ಅದಕ್ಕೆ ಈಗ ಆಲ್ರೆಡಿ ಒಂದು ಪ್ರಾವಿಷನಲ್ ವೇಳಾಪಟ್ಟಿಯನ್ನು ಸಹ, ಸ್ಕೆಡ್ಯೂಲನ್ನು ಸಹ ಬಿಡುಗಡೆ ಮಾಡಿದೆ ಶಾಲಾ ಶಿಕ್ಷಣ ಇಲಾಖೆ. ಸೊ ಹಾಗೆಯೇ ಯಾವಾಗ ಅಡ್ಮಿಷನ್ ನಡೆಯುತ್ತೆ ಅಂತೇಳಿ ಎಲ್ಲ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ನಾನು ಡೇಟ್ಸನ್ನು ನಿಮಗೆ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ಇವತ್ತು February 12th ಅಂತ ಅಂದ್ಕೊಂಡ್ರೆ, February 12th ನೆರೆಹೊರೆ ಶಾಲೆಗಳು, ಈಗ ಗ್ರಾಮೀಣ ಆಗಿರಲಿ, ನೀವು ಯಾವುದೇ ಒಂದು ಹಳ್ಳಿಯ ಪೋಷಕರಾಗಿರ್ತೀರಿ, ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗೆ ಸೇರಿಸಬೇಕು ಅಂದ್ಕೊಂಡಿರ್ತೀರಿ. ಸೊ ನೀವು ಉಚಿತವಾಗಿ ಸೇರಿಸಲಿಕ್ಕೆ 1ನೇ ತರಗತಿಗಾಗಿರ್ಬೋದು, LKGಗೆ ಆಗಿರ್ಬೋದು ಉಚಿತವಾಗಿ ಸೇರಿಸಲಿಕ್ಕೆ ಅವಕಾಶ ಇದೆ. ಸೊ ಇವತ್ತು February 12th ಇಂದ February 12ರಿಂದ ನೆರೆಹೊರೆ ಶಾಲೆನ ಯಾವುದಿದೆ, ನಿಮ್ಮ ಮಕ್ಕಳನ್ನ ಸೇರಿಸೋದಾದ್ರೆ ಪ್ರೈವೇಟ್ ಸ್ಕೂಲು ಅಥವಾ ಅನುದಾನಿತ ಶಾಲೆ ಯಾವುದಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ನೀಡಲಾಗ್ತಿದೆ. ಸೊ ಆ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗ್ತಿದೆ. ಸೊ ಹಾಗೆಯೇ February 16ರೊಳಗೆ ನೀವು ಏನಾದರೂ ಆಕ್ಷೇಪಣೆ ಇದ್ರೆ, ಒಂದು ನೆರೆಹೊರೆ ಶಾಲೆ ಇದೆ ಆದರೆ ಅದರಲ್ಲಿ ನೆರೆಹೊರೆ ಶಾಲೆ ಇಲ್ಲ ಅಂತೇಳಿ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಸಹ ಅವಕಾಶ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೇಟ್ಸ್ ಸ್ಕೆಡ್ಯೂಲನ್ನು ನಾನು ಹೇಳ್ತೀನಿ. February 18ರಂದು ನೆರೆಹೊರೆ ಶಾಲೆ ಅಂತಿಮ ಪಟ್ಟಿನ ಬಿಡುಗಡೆ ಮಾಡಲಾಗುತ್ತೆ. ಸೊ February 20 ಹಾಗೆಯೇ 21 ಪ್ರಾಯೋಗಿಕ ಅರ್ಜಿ ಸಲ್ಲಿಕೆಯನ್ನ, ಅಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಕರ್ನಾಟಕ 1, ಗ್ರಾಮ 1 ಹಾಗೆಯೇ ಸೈಬರ್ ಸೆಂಟರ್ಗಳಲ್ಲಿ ಸಹ ಒಂದು ಅಪ್ಲಿಕೇಶನ್ನ ಸಲ್ಲಿಸಲಿಕ್ಕೆ, ಹಾಗೆಯೇ ಶಾಲೆಗಳಲ್ಲೂ ಸಹ ನೀವು ಅಪ್ಲಿಕೇಶನ್ನ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ನೀಡಲಾಗುತ್ತೆ. ಸೊ ಅದು ಪ್ರಾಯೋಗಿಕವಾಗಿ ಅರ್ಜಿ ಸಲ್ಲಿಕೆಯನ್ನು February 20, 21ರಂದು ಪ್ರಾಯೋಗಿಕವಾಗಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ನಡೆಯುತ್ತೆ. ಸೊ February 24ರಿಂದ ಮಾರ್ಚ್ 24ರವರೆಗೆ 1 ತಿಂಗಳ ಕಾಲಾವಕಾಶ ಅರ್ಜಿ ಸಲ್ಲಿಕೆಗೆ, ಅಂದರೆ LKG ಹಾಗೆಯೇ 1ನೇ ತರಗತಿಗೆ ನೀವು RTE ಅಡಿನಲ್ಲಿ ನೀವು ಉಚಿತವಾಗಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒಂದು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅರ್ಜಿ ಸ್ವೀಕಾರವನ್ನು February 24ರಿಂದ ಮಾರ್ಚ್ 24ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗುತ್ತೆ. ಹಾಗೆಯೇ ನೆಕ್ಸ್ಟು ಇನ್ ಕೇಸ್ ನೀವೇನಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ, ಪೋಷಕರು ಆಗಿರ್ಬೋದು ಅಥವಾ ಶಾಲೆಯವರಾಗಿರ್ಬೋದು, ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದಾದ್ರೂ ಮಕ್ಕಳದು ಇನ್ಫಾರ್ಮೇಷನ್ ಸರಿ ಇಲ್ಲ ಅಂತೇಳಿ ಒಂದು ದೋಷ ಕಂಡುಬಂದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಒಂದು SMS ಕಳಿಸಲಾಗುತ್ತೆ. ಆಮೇಲೆ ನೀವು ಅರ್ಜಿನ ಸರಿಪಡಿಸ್ಕೊಳ್ಬೋದು. ಅದಕ್ಕೂ ಒಂದು ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗೆಯೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಅರ್ಜಿ ಸಲ್ಲಿಸಿದವ್ರಿಗೆ
ಏಪ್ರಿಲ್ 2ರಂದು 2026 ಏಪ್ರಿಲ್ 2ರಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಈ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದವರು ಅಡ್ಮಿಷನ್ನ ಏಪ್ರಿಲ್ 4ರಿಂದ ಏಪ್ರಿಲ್ 24ರ ಒಳಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ನಲ್ಲಿ ಒಂದು ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಪರವಾಗಿ ಪೋಷಕರು ಹೋಗಿ ಅಡ್ಮಿಷನ್ನ ಪಡ್ಕೋಬಹುದು. ಯಾವ ಶಾಲೆಗೆ ಅಲಾಟ್ಮೆಂಟ್ ಆಗಿರುತ್ತೆ ಆ ಶಾಲೆಯಲ್ಲಿ. ಹಾಗೆಯೇ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬಂದು ಏಪ್ರಿಲ್ 27ರಂದು ಬಿಡುಗಡೆ ಆಗುತ್ತೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟು. ಸೊ ಅಡ್ಮಿಷನ್ನ ಏಪ್ರಿಲ್ 28ರಿಂದ ಮೇ 9ರ ಒಳಗೆ ಒಂದು ಪ್ರವೇಶಾತಿನ ಪಡ್ಕೋಬಹುದಾಗಿರುತ್ತೆ. ಇದಿಷ್ಟು ತಾತ್ಕಾಲಿಕವಾಗಿ ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತುತ ಒಂದು ವೇಳಾಪಟ್ಟಿನ ಬಿಡುಗಡೆ ಮಾಡಿರೋದು. ಸೊ ನಾನು ಇಲ್ಲಿ ನಿಮಗೆ ಕೆಲವು ಮಾಹಿತಿಗಳನ್ನು ಸಹ ಹೇಳ್ತೀನಿ. ಸೊ ನೀವೇನಾದರೂ ನೆರೆಹೊರೆ ಶಾಲೆ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಅಂತಂದರೆ, ಯಾವುದೋ ಒಂದು ಹಳ್ಳಿಲಿ ಇರ್ತೀರಾ, ಮಂಡ್ಯ ಜಿಲ್ಲೆನಲ್ಲಿ ಯಾವುದೋ ಒಂದು ಹಳ್ಳಿಲಿ ಇರ್ತೀರಾ. ಸೊ ನಿಮ್ಮ ಅಡ್ರೆಸ್ಸನ್ನು ಕೊಡೋದ್ರ ಮೂಲಕ ನೆರೆಹೊರೆ ಶಾಲೆ ಇದೆಯಾ ನಿಮಗೆ ಅಂತೇಳಿ ಚೆಕ್ ಮಾಡ್ಕೋಬೋದಾಗಿದೆ. ಅದ್ರ ಬಗ್ಗೆ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು, ನೆರೆಹೊರೆ ಶಾಲೆ ಇದೆಯಾ, ಉಚಿತವಾಗಿ ನಮ್ಮ ಮಗುನ ಉಚಿತವಾಗಿ ಪ್ರೈವೇಟ್ ಸ್ಕೂಲ್ಗೆ ಸೇರಿಸಲಿಕ್ಕೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ನೆರೆಹೊರೆ ಶಾಲೆನ ಅಂತ ಹೇಳಿದ್ರೆ, ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಒಂದು ವೆಬ್ಸೈಟ್ ಇದೆ. ಸ್ಕೂಲ್ http://school.education.kar.nic.in ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ನಿಮಗೆ ಸೊ ಅಲ್ಲಿ ನಿಮಗೆ ಒಂದು ನೈಬರ್ ಸ್ಕೂಲ್ ಲಿಸ್ಟ್ ಫಾರ್ RTE 2026 ಅಂತೇಳಿ ಒಂದು ಲಿಂಕ್ ಇರುತ್ತೆ. ಸೊ ಅಲ್ಲಿ ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನೋ ಮೈ ಸ್ಕೂಲ್ ಎಂದಿರುವಂತಹ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕು. ಆವಾಗ ಮತ್ತೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಗ್ರಾಮದ ಹೆಸರು, ಈ ಒಂದು ಡೀಟೇಲ್ಸ್ನ ನೀವು ಆಯ್ಕೆ ಮಾಡಿದ್ರೆ ನೆಕ್ಸ್ಟು ವ್ಯೂ ಇನ್ GIS ಮ್ಯಾಪ್ ಅಂತ ಅಂದ್ಬಿಟ್ಟು ಈ ಮಾಹಿತಿಗಳನ್ನ ನೀಡಾದ್ಮೇಲೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವಾಗ ನೆರೆಹೊರೆ ಶಾಲೆಗಳು ಯಾವ್ದ್ಯಾವ್ದಿದೆ, ನಿಮ್ಮ ಗ್ರಾಮದ ಅಕ್ಕಪಕ್ಕದ ಶಾಲೆಗಳ ಮಾಹಿತಿ GIS ಮ್ಯಾಪ್ನಲ್ಲಿ ಹೊಸ ಪೇಜ್ನಲ್ಲಿ ಒಂದು ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಅಲ್ಲಿ ಇರುವಂತಹ ಲಿಸ್ಟ್ ಏನಾದರೂ ಕಂಡ್ರೆ, ಯಾವ್ದಾದ್ರು ಶಾಲೆ ಲಿಸ್ಟು, ಆ ಶಾಲೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು ಉಚಿತವಾಗಿ RTE ಅಂಡರ್ನಲ್ಲಿ. ಇನ್ ಕೇಸ್ ನೀವು ತುಂಬ ದೂರ ಇದ್ರೆ ನಿಮ್ಮ ಒಂದು ಮಗುವನ್ನು ಸೇರಿಸಲಿಕ್ಕೆ ಒಂದು ಯಾವ್ದಾದ್ರು ಶಾಲೆ ಇದೆಯಾ ಚೆಕ್ ಮಾಡೋಕ್ಕೆ ಹೋದಾಗ ನೀವು ಯಾವುದೇ ಶಾಲೆಗಳು ಈ ಒಂದು ವಿಧಾನದಲ್ಲಿ ಚೆಕ್ ಮಾಡಿದಾಗ ಕಾಣಿಸ್ಲಿಲ್ಲ ಅಂದರೆ ಸೊ ನಿಮಗೆ ಆ ಒಂದು ಅವಕಾಶ ಇಲ್ಲ ಅಂತೇಳಿ ಅರ್ಥ. ಸೊ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, LKGಗೆ ನೀವೇನಾದರೂ ಸೇರಿಸಬೇಕು ಅಂತಂದರೆ ಮಗುವಿನ ವಯಸ್ಸು ಎಷ್ಟಿರಬೇಕು ಅಂತ ಹೇಳಿದ್ರೆ 3 ವರ್ಷ 5 ತಿಂಗಳಿಂದ ಹಿಡಿದು 5 ವರ್ಷದವರೆಗೆ ಗರಿಷ್ಠ ನೀವು ನಿಮ್ಮ ಮಗುವನ್ನು LKGಗೆ ಉಚಿತವಾಗಿ ಪ್ರೈವೇಟ್ ಸ್ಕೂಲ್ನಲ್ಲಿ ಹಾಗೆಯೇ ಏಡೆಡ್ ಸ್ಕೂಲ್ನಲ್ಲಿ ನೀವು ಉಚಿತವಾಗಿ ಪ್ರವೇಶ ಪ್ರಕ್ರಿಯೆಯನ್ನು ಪಡ್ಕೋಬೋದು. ಅಂದರೆ ಅರ್ಜಿ ಹಾಕಿ 25% ಸೀಟ್ನ ಅಲಾಟ್ ಮಾಡ್ತಾರೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರುತ್ತೆ ನಿಮಗೆ 25% ಸೀಟು ಈ ಒಂದು ಆ್ಯಕ್ಟ್ ಅಂಡರ್ ನಡಿನಲ್ಲಿ. ಇನ್ ಕೇಸ್ ಏನಾದರೂ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ 25% ಮಾತ್ರ. ಇವಾಗ ಫಾರ್ ಎಕ್ಸಾಂಪಲ್ 25% ಅಷ್ಟು ಸೀಟ್ ಇದೆ, ಈಗ 100 ವಿದ್ಯಾರ್ಥಿಗಳನ್ನ ಅಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ 25 ವಿದ್ಯಾರ್ಥಿಗಳನ್ನ RTE ಅಂಡರ್ ನಡಿನಲ್ಲೇ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಉಚಿತವಾಗಿ ಅವಕಾಶ ಇರುತ್ತೆ. ಇನ್ ಕೇಸ್ ಹೆಚ್ಚು ಪೋಷಕರು ತಮ್ಮ ಮಗುವಿನ ಪರವಾಗಿ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಏನಾದ್ರು ಸೀಟ್ ಸಿಗಲಿಲ್ಲ ಅಂದ್ರೆ ಆ ಒಂದು ಅವಕಾಶ ಸಿಗಲ್ಲ. ಸೊ ಅದು ಸಹ ನೆನಪಿರಲಿ. ಸೊ ಹಾಗೆಯೇ 1ನೇ ತರಗತಿಗೆ ನಿಮ್ಮ ಮಗುವನ್ನ RTE ಅಂಡರ್ ನಡಿನಲ್ಲಿ ಫ್ರೀ ಸೀಟ್ಗೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಮಗುವಿನ ವಯಸ್ಸು ಕನಿಷ್ಠ 5 ವರ್ಷ 5 ತಿಂಗಳಿಂದ ಆರಂಭವಾಗಿ ಕನಿಷ್ಠ 5 ವರ್ಷ 5 ತಿಂಗಳಾಗಿರಬೇಕು. ಗರಿಷ್ಠ 7 ವರ್ಷದವರೆಗೆ ಅವಕಾಶ ಇರುತ್ತೆ ಉಚಿತವಾಗಿ RTE ಅಂಡರ್ ನಡಿನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅಡ್ಮಿಷನ್ಗೋಸ್ಕರ. ಸೊ ಇದಿಷ್ಟು ಪ್ರಮುಖವಾಗಿ ಮಾಹಿತಿ ಇರಬೇಕು. ಸೊ ನೀವು ಅರ್ಜಿ ಸಲ್ಲಿಸೋದಕ್ಕಿಂತ ಮೊದಲು ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಹಾಗೆಯೇ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಹಾಗೆಯೇ ಇನ್ಕಮ್ ಸರ್ಟಿಫಿಕೇಟು, ಇನ್ ಕೇಸ್ ಯಾವುದಾದ್ರೂ ಒಂದು ಪ್ರವರ್ಗದಡಿನಲ್ಲಿ ಮೀಸಲಾತಿ ಕೋರ್ತಿದ್ರೆ ಅಥವಾ ಅಂಗವಿಕಲತೆ ಆಧಾರದ ಮೇಲೆ ನೀವೇನಾದರೂ ಮೀಸಲಾತಿ ಕೋರ್ತಿದ್ರೆ ಅಥವಾ ಎಕ್ಸ್ ಮಿಲಿಟರಿ ಅಂದರೆ ಮಾಜಿ ಸೈನಿಕರ ಒಂದು ಪೋಷಕರ ಮಕ್ಕಳೇನಾದರೂ ಅರ್ಜಿ ಸಲ್ಲಿಸಿದ್ರೆ, ಹೀಗೆ ಹಲವಾರು ಮೀಸಲಾತಿ ಅಡಿಯಲ್ಲೂ ಸಹ ಅಂಡರ್ನಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ನೀವು ರೆಡಿ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಅರ್ಜಿ ಸಲ್ಲಿಸಲಿಕ್ಕೆ ಹೋಗಿ. ಸೊ ಹಾಗೆಯೇ ಇದಿಷ್ಟು ಇಂಪಾರ್ಟೆಂಟು RTE ಅಂಡರ್ನಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಸೆಕ್ಷನ್ 12(1)(b) 1(c) ಅಡಿನಲ್ಲಿ ನೀವು ಈ ರೀತಿ ಉಚಿತವಾಗಿ ಹಳ್ಳಿನವರು ಸಹ ಸಿಟಿನಲ್ಲಿರೋರು ಸಹ ನೀವು ಉಚಿತವಾಗಿ ಪ್ರವೇಶವನ್ನು ಅದೆಷ್ಟಾರು ಇರಲಿ ಫೀಸು ಪ್ರೈವೇಟ್ ಸ್ಕೂಲ್ನಲ್ಲಿ, ಆದರೆ ಉಚಿತವಾಗಿ ನೀವು ಪ್ರೈವೇಟ್ ಸ್ಕೂಲ್ನಲ್ಲಿ ಪ್ರವೇಶ ಪಡಿಬೇಕು ಅಂತಂದರೆ ಇದೊಂದೇ ದಾರಿ ಇರೋದು. ಸೊ ಆದ್ದರಿಂದ ಯಾರು ಸಹ ಪೋಷಕರು ಈ ವಿಡಿಯೋ ನೋಡ್ತಾ ಇರೋರು
ಹಾಗೆಯೇ ನೋಡಿರೋರು ಶೇರ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಗ್ರಾಮೀಣ ಸ್ನೇಹಿತರೊಂದಿಗೆ, ಗ್ರಾಮೀಣ ಪೋಷಕರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನೋಡಿರೋರು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಈ ಒಂದು ಮಾಹಿತಿನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಬಾಯ್ ಬಾಯ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕುರಿತು ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಸಹ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ಪ್ರಶ್ನೆಗಳನ್ನ ಕೇಳಿ, ನಾನು ಖಂಡಿತ ಮತ್ತೊಂದು ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಖಂಡಿತ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು, ಬಾಯ್ ಬಾಯ್.